ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಶುವನ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ. ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಬಹಳ ಭೀತಿಯುಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. 2ನೇ ಅಧ್ಯಾಯದಲ್ಲಿ ನೋಡುವಾಗ ಯೆಹೋಶುವನು ಇಬ್ಬರು ಗೂಢಚಾರರನ್ನು ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೂ ಕಾನಾನ್ ದೇಶವನ್ನು ನೋಡ್ಕೊಂಡು ಬರೋದಕ್ಕೂ ಕಳಿಸ್ಕೊಡ್ತಾನೆ. ಹಾಗೆ ಅವರು ಹೊರಟು ಹೋಗಿ ನೋಡ್ತಾರೆ. ನೋಡಿ ಅಲ್ಲಿ ರಹಾಬಳೆಂಬ ಸೂಳೆಯ ಮನೆಯಲ್ಲಿ ಇಳ್ಕೊಂಡ್ರು ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಅಲ್ಲಿ ದೇಶವನ್ನೆಲ್ಲ ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ಆ ರಹಾಬಳು ಹೇಳುವಂತಹ ಮಾತನ್ನು ನೋಡ್ತೀವಿ. ಅವರನ್ನು ಸೇಫಾಗಿ ಇಡ್ತಾರೆ. ಸೇಫಾಗಿ ಅವರನ್ನು ಶತ್ರು ರಾಜನ ಕೈಗೆ ಒಪ್ಪಿಸಿ ಕೊಡೋದು ಅವ್ರನ್ನ ಸೇಫಾಗಿಟ್ಟು ವಾಪಸ್ಸೇ ಕಳಿಸ್ಕೊಡ್ಬೇಕಾದ್ರೆ, ವಾಪಸ್ ಕಳಿಸ್ಕೊಡೋಕ್ಕಿಂತ ಮುಂಚೆ ಅವಳು ಹೇಳ್ತಾಳೆ, ಈ ದೇಶವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಆಲ್ರೆಡಿ ನೋಡಿ ಅಲ್ಲಿನೂ ಎಂಟ್ರ್ ಆಗಿಲ್ಲ ಇವರು. ಅವಾಗ ಅನ್ಯ ಜನಾಂಗದವಳಾದ ರಾಹಾಬಳಿ ಒಂದು ವಿಷಯ ಗೊತ್ತಾಗಿದೆ, ದೇವರು ಈ ದೇಶವನ್ನು ಇಸ್ರಾಯೇಲ್ಗೆ ಕೊಟ್ಟಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಂದರ್ಭದಲ್ಲಿ ನಮಗೇ ನಂಬಿಕೆ ಇರಲ್ಲ, ಇತರರಿಗೆ ನಮ್ಮ ದೇವರ ಮೇಲೆ ತುಂಬ ನಂಬಿಕೆ ಇರುತ್ತೆ. ಎಷ್ಟೋ ಸಮಯದಲ್ಲಿ ಅನೇಕ ವ್ಯಕ್ತಿಗಳು ಹೇಳೋದನ್ನು ನೋಡಿದ್ದೀನಿ. ಯೇಸುವನ್ನು ನಂಬದೇ ಇರುವಂಥ ಕ್ರೈಸ್ತರಲ್ಲದಂತಹ, ಚರ್ಚಿಗೆ ಹೋಗದೇ ಇರುವಂಥ ವ್ಯಕ್ತಿಗಳು ಹೇಳ್ತಾರೆ, ಯೇಸು ಅದ್ಭುತ ಮಾಡ್ತಾನೆ. ಆದರೆ ಯೇಸುವನ್ನು ನಂಬಿ ಆರಾಧನೆ ಮಾಡುವಂತಹ ದೇವರ ಮಕ್ಕಳಿಗೆ ಆ ನಂಬಿಕೆ ಇರಲ್ಲ. ಕೆಲವು ಸಂದರ್ಭದಲ್ಲಿ ಅಂಥ ನಂಬಿಕೆ ಇಲ್ಲದಂತಹ ಅನೇಕ ವ್ಯಕ್ತಿಗಳನ್ನು ನಮ್ಮ ಸಭೆಗಳಲ್ಲಿ ನಾವು ನೋಡಬಹುದು. ಈ ಥರ ಹೇಳ್ತಾರೆ, ಇಲ್ಲ ನಿಮ್ಮ ದೇವರು ದೊಡ್ಡವರು, ಯೇಸು ದೊಡ್ಡವರು ಅಂತ ಅವರು ಹೇಳ್ತಾರೆ. ಇಲ್ಲಿ ಈ ರಹಾಬಳು ಯೆಹೋವನ ಭಕ್ತಳಲ್ಲ, ಯೆಹೋವನ ಕುರಿತಾದಂತಹ ಇನ್ಫಾರ್ಮೇಷನ್ಸ್ ಜಾಸ್ತಿ ಇಲ್ಲ, ಯೆಹೋವನನ್ನು ಆರಾಧನೆ ಮಾಡುವವಳಲ್ಲ. ಆದರೆ ಹೇಳ್ತಾಳೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ನಾನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಬಹಳ ಭೀತಿಯಾಗಿದೆ, ಭಯ ಆಗ್ತಾ ಇದೆ. ನೀವು ನಮ್ಮನ್ನೆಲ್ಲಿ ಸಾಯಿಸಿಬಿಡ್ತಿರೋ ಅಂತ ಭಯವಾಗಿದೆ. ಮಾತ್ರವಲ್ಲ, ದೇಶದ ನಿವಾಸಿಗಳೆಲ್ಲ ಕಂಗೊಟ್ಟು ಹೋಗಿದ್ದಾರೆ. ಕಾರಣ ಏನು? ಯೆಹೋವನು ಈ ಜನರಿಗೋಸ್ಕರ ಮಾಡ್ತಾ ಇರುವಂತಹ ಅದ್ಭುತಗಳನ್ನು, ಒಬ್ಬೊಬ್ಬ ರಾಜರುಗಳನ್ನು ಸಾಯಿಸ್ತಾ ಇರೋದನ್ನು, ಅಥವಾ ದೊಡ್ಡ ಜನಾಂಗ ಅಲ್ಲಿ ಬರ್ತಾ ಇದೆ ಎಂಬ ಇನ್ಫಾರ್ಮೇಷನ್ಸ್ ಆಲ್ರೆಡಿ ಎಲ್ಲ ಕಡೆ ಹೋಗ್ಬಿಟ್ಟಿದೆ. ಆದರೆ ಈ ಜನರಿಗೆ, ಇಸ್ರಾಯೇಲ್ರಿಗೆ ಅವ್ರ ಮೇಲೆ ಭಯ, ಆದರೆ ಅವರಿಗೆ ಇವ್ರ ಮೇಲೆ ಭಯ. ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ 6ನೇ ಅಧ್ಯಾಯ ಅದರ ಪ್ರಾರಂಭದಲ್ಲಿ ಈ ರೀತಿ ಓದಿ, ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರು ಒಳಗೆ ಹೋಗಲಿಲ್ಲ, ಯಾರು ಹೊರಗೆ ಬರಲಿಲ್ಲ. ಅವರಿಗೆ ಇವ್ರ ಬಗ್ಗೆ ಭಯ ಇದೆ, ಆದರೆ ಇವರಿಗೆ ಅವ್ರ ಬಗ್ಗೆ ಭಯ ಇದೆ. ಎಲ್ಲಿ ನಮ್ಮನ್ನು ಸಾಯಿಸ್ಬಿಡ್ತಾರೋ. ಇಸ್ರಾಯೇಲರು ಶತ್ರುಗಳನ್ನು ನೋಡಿ ಭಯಪಡ್ತಾ ಇದ್ದಾರೆ, ಆದರೆ ಶತ್ರುಗಳು ಇವರನ್ನು ನೋಡಿ ಭಯಪಡ್ತಾ ಇದ್ದಾರೆ. ಕಾರಣ ಏನು? ಶತ್ರುಗಳು ಇವ್ರನ್ನ ನೋಡಿ ಅಲ್ಲ ಭಯಪಡ್ತಾ ಇರೋದು, ಶತ್ರುಗಳು ಇವರ ಜೊತೆಯಲ್ಲಿ ನಿಂತು ಕಾರ್ಯ ಮಾಡ್ತಾ ಇರುವಂಥ ದೇವರ ಶಕ್ತಿಯನ್ನು ನೋಡಿ ಭಯಪಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನನಗೂ ನಿಮಗೂ ಅನೇಕ ಸಂದರ್ಭದಲ್ಲಿ ನಮ್ಮ ದೇವರ ಶಕ್ತಿ ಏನು ಎಂಬುದು ಗೊತ್ತಾಗಲ್ಲ. ನಾವು ತಿಳ್ಕೊಂಡಿದ್ದರೂ ಸಹ ನಾವು ಅನುಭವಿಸಿದ್ದೇವೆ, ದೇವರ ಶಕ್ತಿಯನ್ನು ನೋಡಿದ್ದೇವೆ, ದೇವರು ಮಾಡಿದಂಥ ಅದ್ಭುತವನ್ನು ಅನುಭವಿಸಿದ್ದೇವೆ. ಆದರೂ ಕೆಲವು ಸಂದರ್ಭಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಾಗ, ಅಯ್ಯೋ ಏನು ಮಾಡೋದು, ಅಯ್ಯೋ ಇದು ಹೇಗಾಗುತ್ತೆ, ಈ ಒಂದು ರೀತಿಯ ಒಂದು ವೇದನೆಯಲ್ಲಿ ನಾವು ಜೀವಿಸ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಶತ್ರುವಿಗೆ ನಮ್ಮ ಕುರಿತು ಅಥವಾ ನಮ್ಮ ದೇವರ ಕುರಿತು ಭಯ ಇದೆ. ಸೈತಾನನಿಗೆ ನಮ್ಮನ್ನು ಕುರಿತೊಂದು ಭಯವಿದೆ. ಯಾಕೆ ಗೊತ್ತಾ? ನಾವು ದೇವರ ಮಕ್ಕಳಾಗಿರೋದ್ರಿಂದ, ನಮಗೆ ದೇವರು ಸಪೋರ್ಟ್ ಆಗಿರೋದ್ರಿಂದ ಅವನಿಗೆ ಭಯ ಇದೆ. ಆದರೆ ನಾವು ಅವನಿಗೆ ಭಯ ಪಟ್ಕೊಂಡು ಓಡಾಡ್ತಾ ಇದ್ದೀವಿ. ಯೋಹಾನ್ ಹೇಳ್ತಾನೆ, ನಿಮ್ಮಲ್ಲಿರುವಾತನು ಲೋಕದಲ್ಲಿರುವವರಿಗಿಂತ ಹೆಚ್ಚಿನವನಾಗಿದ್ದಾನೆ. ಈ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿರುವಾಗ, ಈ ಒಂದು ದೃಢತೆ ನಮ್ಮಲ್ಲಿರುವಾಗ ನಾವು ನಿರಾಶೆ ಪಡಲ್ಲ. ನಾವು ಆತನ ಮುಖವನ್ನು ನೋಡುತ್ತಾ ಹೇಳ್ತೀವಿ, ಇಲ್ಲ, ನನ್ನ ದೇವರು ನನಗಾಗಿ ಅದ್ಭುತವನ್ನು ಮಾಡ್ತಾನೆ, ನನ್ನ ದೇವರು ನನಗಾಗಿ ಸಹಾಯವನ್ನು ಮಾಡುವಂತಹ ಒಬ್ಬ ಸರ್ವಶಕ್ತನಾದ ದೇವರಾಗಿದ್ದಾನೆ. ಇದು ಸಹ ಕರ್ತನಿಗೆ ಹೇಳೋಣ, ಕರ್ತನೇ, ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ, ನಿನ್ನ ಮುಖವನ್ನು ನೋಡ್ತೇನೆ ಅಪ್ಪ, ನಿನ್ನಲ್ಲಿ ನಾನು ಆಶ್ರಯಿಸ್ತೇನೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೇ, ನಾವು ನಿನ್ನ ಮುಖವನ್ನು ನೋಡ್ತಾ ಇದ್ದೇವೆ. ಕಾರಣ ರಾಹಾಬಳು ಹೇಳ್ತಾ ಇದ್ದಾಳೆ, ಇಲ್ಲ, ನಾವು ನಿನ್ನ ನಿಮಿತ್ತ ಭಯಪಟ್ಬಿಟ್ಟಿದ್ದೇವೆ, ನಾವು ಕಂಗೆಟ್ಟು ಹೋಗ್ಬಿಟ್ಟಿದ್ದೇವೆ, ನಮಗೆ ಸಹಾಯ ಮಾಡು. ಕೊನೆಗೆ ಅವಳು ರಿಕ್ವೆಸ್ಟ್ ಮಾಡ್ತಾಳೆ, ನೀವು ಈ ದೇಶಕ್ಕೆ ಬಂದಾಗ
ನನ್ನನ್ನು ಸಾಯಿಸಬೇಡಿ, ನಮ್ಮ ಕುಟುಂಬವನ್ನು ಸಾಯಿಸಬೇಡಿ. ಈ ದಿವಸಗಳಲ್ಲಿ ನಮ್ಮ ಕುರಿತು ಭಯವನ್ನು ಉಂಟು ಮಾಡುವಂಥ ಒಬ್ಬ ದೇವರಿದ್ದಾನೆ. ನಮ್ಮನ್ನು ನೋಡಿ ಭಯಪಡುವಂತಹ ರೀತಿಯಲ್ಲಿ ಕಾರ್ಯವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಈ ದಿವಸ ಕರ್ತನಲ್ಲಿ ಆಶ್ರಯಿಸಿ ಕರ್ತನ ಮುಖವನ್ನು ನೋಡುತ್ತಾ ಧೈರ್ಯವಾಗಿ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಮುಂದೆ ಹೋಗುವುದಾದರೆ ನಮ್ಮನ್ನು ಆಶೀರ್ವಾದಕರವಾಗಿ ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಸೈತಾನನು ಅನೇಕ ರೀತಿಯ ವಿರೋಧಗಳನ್ನು ಮಾಡುವಾಗ ಒಂದು ವಿಷಯ ತಿಳ್ಕೊಳ್ಬೇಕು, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ನನ್ನ ಕರ್ತನು ನನಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾಗಿ ನನ್ನ ಸಂಗಡ ಇದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸಿ ಮುಂದೆ ಹೋಗುವಾಗ ನಮಗೆ ಸಹಾಯವನ್ನು ಮಾಡುವ ದೇವರು ಶಕ್ತನಾಗಿದ್ದಾನೆ. ಇಸ್ರಾಯೇಲರು ಯೆರಿಕೋವಿನವರ ಕುರಿತು ಭಯಪಡ್ತಾ ಇದ್ದಾರೆ. ಆದರೆ ಯೆರಿಕೋವಿನವರು ಇವರನ್ನಲ್ಲ, ಇವರ ಸಂಖ್ಯೆಯನ್ನು ನೋಡಿ ಭಯಪಡ್ತಾ ಇಲ್ಲ, ಇವರ ಜೊತೆಯಲ್ಲಿ ನಿಂತು ಯುದ್ಧ ಮಾಡ್ತಾ ಇರುವಂಥ ದೇವರನ್ನು ನೋಡಿ ಭಯಪಡ್ತಾ ಇದ್ದಾರೆ. ದೇವರು ನಿನ್ನ ಸಂಗಡ ಇದ್ದಾನೆ. ದೇವರು ನಿನಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ತಲೆಬಾಗಿರುವಂಥ ಎಲ್ಲ ದಿನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ಆಶೀರ್ವಾದ ಮಾಡಪ್ಪ. ಸೈತಾನನ ತಂತ್ರಗಳನ್ನು ನೋಡಿ ಭಯಪಡದೆ ನಿನ್ನಲ್ಲಿ ಆಶ್ರಯಿಸಿ ನಿನ್ನ ಮುಖವನ್ನು ನೋಡುತ್ತಾ ಧೈರ್ಯವಾಗಿ ಮುಂದೆ ಸಾಗುವಂತೆ ನಿನ್ನ ಮಕ್ಕಳ ಜೀವಿತದಲ್ಲಿ ಸಹಾಯ ಮಾಡಪ್ಪ. ಸೈತಾನನ ತಂತ್ರಗಳಿಗೆ ವಿಧೇಯರಾಗದೆ, ಬಲಿಯಾಗದೆ ನಿನ್ನಲ್ಲಿ ವಿಧೇಯರಾಗಿ ಮುಂದೆ ಸಾಗುವಂತೆ ಕರ್ತನೆ ಕೃಪೆ ಮಾಡು. ಧೈರ್ಯವನ್ನು, ಬಲವನ್ನು, ಶಕ್ತಿಯನ್ನು ದಯಪಾಲಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.